ನಾಗರಾವ್ ಚಿತ್ರದಲ್ಲಿ ಓಪನಿಂಗ್ ಸೀನಿಗೆ ಒಂದು ಹುತ್ತದೊಳಗೆ ನಾಗರಾವ್ ಹೊರಗಡೆ ಬರುತ್ತೆ. ಇದರಲ್ಲಿ ಲಾಸ್ಟ್ ಸೀನಿಗೆ ಮಣ್ಣೊಳಗೆ ಒಂದು ಹಾವು ಹೋಗುತ್ತೆ. ಆ ಹಾವು ಮಣ್ಣೊಳಗೆ ಹೋಗುತ್ತೆ. ಇದು ಎರಡು ಇದಕ್ಕೆ ಅರ್ಥ ಇಲ್ಲ ಅಂದ್ರೆ ಬೇಸಿಕಲಿ ಇದು ಹೆಂಗೆ ಆಗತ್ತೆ. ದಟ್ ಇಸ್ ದ ಎಂಟ್ರಿ ಆಫ್ ದಾದಾ. ದಾದಾ. ದಿಸ್ ದ ಲಾಸ್ಟ್ ಸೀನ್ ಆಫ್ ದಾದಾ. ವಿಷ್ಣು ಸರ್ಗೆ ಒಂದು ಅದು ಹಿಟ್ ಆಗ್ಬೇಕು ಅನ್ನೋದು 100% ಇತ್ತು. ಈ ವಾಂಟೆಡ್ ಅದ ಹಿಟ್ ಆಗ್ಲೇಬೇಕು. 3 ಸೀನು ಗುರು ಚೆನ್ನಾಗಿಲ್ಲ, ಅದನ್ನ ಎತ್ ಬಿಡೋದು ಒಳ್ಳೇದಲ್ಲ. ನನಗೇನು ಹೇಳಾಗುತ್ತೆ, ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಅವ್ರು ಹೇಳಿದ್ರು, ಗುರು ಹೇಳ್ಬಿಡೋದು ತೆಗೆ ಕೇಳ್ಬಿಡು ಚೆನ್ನಾಗಿಲ್ಲ. ವಿಷ್ಣು ಸರ್ ಹೇಳಿ ಅದು ಹಂಗೆ ಇಟ್ಬಿಟ್ರು. ಈ ಬಿಲೀವ್ ಇಟ್ ಸೆನ್ಸರ್ ಅವ್ರು ಅದನ್ನ ಯಾವ್ದಲ್ಲ ಅವ್ರು ಹೇಳಿದ್ರು. ಸೆನ್ಸರ್ ಅವ್ರು ಸೊ ನೀವು ಹೇಳಿದ್ರಿ ಸೌಂದರ್ಯ ಮೇಡಮ್ ಹೋದ್ಮೇಲೆ ಅದೊಂದು ಚೂರ್ ನನಗೊಂದು ನೈಟ್ ಇಂಪ್ಯಾಕ್ಟ್ ಆಯ್ತು ಅಂತ. ಸೊ ಮತ್ತೆ ಅದೇ ಸಿನಿಮಾ ನೆಕ್ಸ್ಟ್ ಆಪ್ತ ರಕ್ಷಕ ಆಗಿ ಒಂದಷ್ಟು ವರ್ಷಗಳ ಆದ್ಮೇಲೆ ಬರ್ತಾ ಇದೆ ಅಂತ ಅಂದಾಗ ಮತ್ತೆ ನೀವೇ ಮ್ಯೂಸಿಕ್ ಡೈರೆಕ್ಟರ್. ಸೊ ಕೇಳಿದಾಗ ಏನಾದ್ರು ಮತ್ತೆ ಹೆಂಗಿತ್ತು ಸರ್ ಆ ಡಿಸ್ಕಷನ್ ಆ ಟೈಮಲ್ಲಿ? ಜೊತೆಗೆ ಆಪ್ತ ಮಿತ್ರ ಟೈಮಲ್ಲಿ ನಂದು ವಿಷ್ಣುವರ್ಧನ್ದು ಅವ್ರದ್ದು ನಮ್ಗೆ ಟಚ್ ಇರಲಿಲ್ಲ. ಬಟ್ ಆಪ್ತ ರಕ್ಷಕ ಟೈಮಿಗೆ ಐ ಥಿಂಕ್ ನಾನು ಮತ್ತೆ ವಿಷ್ಣು ಸರ್ ಅತ್ಯಂತ ಐ ಥಿಂಕ್ ದ ಕ್ಲೋಸೆಸ್ಟ್. ಸೊ ಕತೆ ಓಕೆ ಆಗ್ಬೇಕಂದ್ರೆ ಇದು 3ನೇ ವರ್ಷನ್. 2ನೇ ಸಲ ನಮ್ಗೆ ಇಷ್ಟ ಆಗಿಲ್ಲ, ವಿಷ್ಣು ಸರ್ಗೆ ಇಷ್ಟ ಆಗಿಲ್ಲ. 2 ವರ್ಷನ್ಸ್ ಬಂದಿತ್ತು. ಆಮೇಲೆ 3rd ವರ್ಷನ್ ಎಲ್ರಿಗೂ ಓಕೆ ಆಯ್ತು. ಆಪ್ತ ರಕ್ಷಕ ಅದು ಇದು 3rd ವರ್ಷನ್ ಆಫ್ ದ ಸ್ಟೋರಿ. ಅದು ಅಷ್ಟೇ, ಅದು ವಿಷ್ಣು ಸರ್ಗೆ ಒಂದು ಅದು ಹಿಟ್ ಆಗ್ಬೇಕು ಅನ್ನೋದು 100% ಇತ್ತು. ಈ ವಾಂಟೆಡ್ ಅಂದ್ರೆ ಹಿಟ್ ಆಗ್ಲೇಬೇಕು ಅಂತ. ಆಮೇಲೆ ನನಗೆ ಇನ್ನೊಂದು ಅರ್ಥ ಆಗಿಲ್ಲ, ಒಂದು 3 ಸೀನು ಗುರು ಚೆನ್ನಾಗಿಲ್ಲ, ಅದನ್ನ ಎತ್ ಬಿಡೋದು ಒಳ್ಳೇದಲ್ವಾ ಅಂತ. ನನಗೇನು ಹೇಳಾಗತ್ತೆ, ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ಶಿಪ್. ಬೇಸಿಕಲಿ ನಾವು ವಿ ಆರ್ ಆಲ್ ಫಾರ್ ದ ಟೆಕ್ನಿಷಿಯನ್ಸ್ ಅಲ್ಲ. ಅವ್ರು ಹೇಳಿದ್ರು, ಗುರು ಹೇಳ್ಬಿಡೋದು ತೆಗೆ ಕೇಳ್ಬಿಡು ಚೆನ್ನಾಗಿಲ್ಲ ಅಂತ ವಿಷ್ಣು ಸರ್ ಹೇಳಿದ್ರು. ಅದು ಹಂಗೆ ಇಟ್ಬಿಟ್ರು. ಈ ಬಿಲೀವ್ ಇಟ್ ನಾಟ್ ಸೆನ್ಸರ್ ಅವ್ರು ಅದನ್ನ ಯಾವ್ದೆಲ್ಲ ಅವ್ರು ಹೇಳಿದ್ರು ಎಲ್ಲ ಎತ್ಬಿಟ್ಟಿದ್ದಾರೆ. ಸೆನ್ಸರ್ ಅವ್ರು ಕಟ್ ಮಾಡಿದ್ದಾರೆ. ನೀವು ಅದಕ್ಕೆ ಉತ್ತರ ಏನು ಹೇಳ್ತೀರಾ? ಅವ್ರು ಯಾವ್ದು ಹೇಳಿದ್ರು, ಇಲ್ಲ ಚೆನ್ನಾಗಿಲ್ಲ, ಸ್ವಲ್ಪ ವಲ್ಗರ್ ಅನ್ಸುತ್ತೆ, ತೆಗೀರ್ ಅಂತ ಹೇಳಿ ಸೆನ್ಸರ್ ಕಟ್ ಮಾಡಿದ್ದಾರೆ. ಸೊ ಆಮೇಲೆ ಅದು ಇನ್ನೊಂದು, ನಾಗರಾವ್ ಚಿತ್ರದಲ್ಲಿ ಓಪನಿಂಗ್ ಸೀನಿಗೆ ಒಂದು ಹುತ್ತದೊಳಗೆ ನಾಗರಾವ್ ಹೊರಗಡೆ ಬರುತ್ತೆ. ಇದರಲ್ಲಿ ಲಾಸ್ಟ್ ಸೀನಿಗೆ ಮಣ್ಣೊಳಗೆ ಒಂದು ಹಾವು ಹೋಗುತ್ತೆ. ಆ ಹಾವು ಮಣ್ಣೊಳಗೆ ಹೋಗುತ್ತೆ. ಇದು ಎರಡು ಇದಕ್ಕೆ ಅರ್ಥ ಇಲ್ಲ ಅಂದ್ರೆ ಬೇಸಿಕಲಿ ಇದು ಹೆಂಗೆ ಆಗತ್ತೆ. ದಟ್ ಈಸ್ ದ ಎಂಟ್ರಿ ಆಫ್ ದಾದಾ. ದಿಸ್ ದ ಲಾಸ್ಟ್ ಸೀನ್ ಆಫ್ ದಾದಾ. ಸೊ ಕೆಲವುದೆಲ್ಲ ನಾವು ನಮ್ಮ ಕೈಲಿ ಇಲ್ಲ, ಅದಕ್ಕೆ ಅರ್ಥ ಇಲ್ಲ, ಅದಕ್ಕೆ ರೀಸನ್ ಅಂತ ಹುಡುಕಿದ್ರೆ ಏನ್ ಸಿಗಲ್ಲ. ವಿಚಿತ್ರ ಅನ್ಸುತ್ತೆ ಅದು. ಹೆಂಗ್ ಅನಿಸ್ತು ಸರ್ ನಿಮ್ಗೆ? ಕೋ ಇನ್ಸಿಡೆನ್ಸ್ ಅಂತ ಅನ್ಸುತ್ತಾ ಅವಾಗ ಸೌಂದರ್ಯ, ಇವಾಗ ವಿಷ್ಣು ಸರ್? ಇಲ್ಲ, ಆಮೇಲೆ ಪಾಪ ಅವಿನಾಶನ್ ಒಂದಷ್ಟು ಜನ ಎದುರಿಸಿದ್ರು, ನನಗೆ ಒಂದಷ್ಟು ಜನ ಅವ್ರ ಪಾಪ ಪೂಜೆ ಗೀಜೆ ಮಾಡಿದ್ರು, ನನಗೆ ಒಂದಷ್ಟು ಜನ ಎದುರಿಸಿದ್ರು, ಫೋನ್ ಮೇಲೆ ಮಾಡಿದ್ರು. ಆಮೇಲೆ ಆ ಪಾಪ ಡಬ್ಬಿಂಗ್ ಆರ್ಟಿಸ್ಟ್ ಅವಳು ಇನ್ನ ನಾನು ಆ ಥರ ಮಾಡಲ್ಲ ಅಂತ ಸುಮ್ಮನೆ ಎದುರಿಸ್ಬಿಡ್ತಾರೆ. ಇದರದ್ದು ಉಪಯೋಗ ತಗೊಳ್ಳಕ್ಕೆ ಒಂದಷ್ಟು ಜನ ಹುಡ್ತಾರೆ. ದೀಸ್ ಆರ್ ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಆಯುಷ್ಯ ಮುಗ್ದಿದ್ರೆ ಏನ್ ಮಾಡಕ್ಕಾಗಲ್ಲ. ಇಬ್ರು ಯಂಗ್ಸ್ ಅಂದ್ರೆ ನ್ಯಾಚುರಲ್ ಡೆತ್ ಅಲ್ಲ, ಐ ಅಗ್ರಿ. ಬಟ್ ದೀಸ್ ಆರ್ ಆಕ್ಸಿಡೆಂಟ್ಸ್, ಯು ಕ್ಯಾನ್ ಬ್ಲೇಮ್ ಇಟ್ ಆನ್ ದ ಪ್ರಾಜೆಕ್ಟ್. ಹಾಗಾದ್ರೆ ಇವ್ರು ಬೇರೆನೂ ಪ್ರಾಜೆಕ್ಟ್ ಮಾಡ್ತಾ ಇರ್ಬೋದಲ್ಲ. ಈಗ ಸೌಂದರ್ಯ ಬೇರೆನೂ ಮಾಡ್ತಾ ಇರ್ಬೋದು. ಬೇರೆ ದಿಲ್ ಬಿ 20-25 ಕಾರಣ ಇರಬಹುದು, ಬೇರೆ ಬೇರೆ ಇರ್ಬೋದು, ಗೊತ್ತಿಲ್ಲ. ಬಟ್ ಇದಕ್ಕೆ ದೂರ ಹಾಕಿ ಇದಕ್ಕೆ ಇಸ್ ಅ ಪ್ರಾಜೆಕ್ಟ್ ಅಷ್ಟೇ. ಇದು ನಾವು ಮಾಡೋ ಕೆಲಸ. ನಾಗವಲ್ಲಿ ಇದು ಸೃಷ್ಟಿಸಿದ ಕ್ಯಾರೆಕ್ಟರ್, ಅದಕ್ಕೆ ಕ್ಯಾರೆಕ್ಟರ್ ಅದಕ್ಕೆ ಜೀವ ಬರುತ್ತಾ? ಎಲ್ಲ ವಿಚಿತ್ರ ಅಂದ. ಆಮೇಲೆ ಅದು ಕ್ಲಿಕ್ ಆದ ನಂತರ ಬರೋದು, ಇದು ರಿಲೀಸ್ ಆಗೋ ಮುಂಚೆ ಬಂತು. ಕಟ್ಕತೆ ಸರ್. ಈಗ ಮತ್ತೆ ಪಿ ವಾಸು ಅವ್ರು ಸೇರ್ಕೊಂಡು ಅದಕ್ಕೆ ಇನ್ನೊಂದೇನೋ ಒಂದು ಕತೆ ಬರುತ್ತೆ ಅಂತ ಅಂದಾಗ ಕಾಂಬಿನೇಷನ್ ಮತ್ತೆ ವರ್ಕ್ ಮಾಡಬಹುದಾ? ಅಲ್ಲ, ಪಿ ವಾಸು ಜೊತೆ ಕೆಲಸ ಮಾಡಕ್ ಒಂಥರ ಅಂದ್ರೆ ಬೇಸಿಕಲಿ ಏನಾಗಿದೆ, ಅಫ್ಕೋರ್ಸ್ ಏಜ್ ಕೌಂಟ್ ಆಗುತ್ತೆ ಆ ಎನರ್ಜಿಗೆ. ಬಟ್ ಪಿ ವಾಸು ಇಸ್ ಅ ನೈಸ್ ಗೈ ಟು ವರ್ಕ್. ನನಗೆ ಆಕ್ಚುಲಿ ಫಸ್ಟ್ ನನಗೆ ನನ್ನ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡಿದ್ದು ನಾನು ಹೇಳ್ಬೇಕಂದ್ರೆ ಪಿ ವಾಸು. ಯಾಕೆಂದ್ರೆ ಆಪ್ತಮಿತ್ರ ಟೈಮಲ್ಲಿ ರೀ ರೆಕಾರ್ಡಿಂಗ್ಗೆ ಅಂದ್ರೆ ಬಜೆಟ್ ಇಲ್ಲ, ಇಲ್ಲಿ ಪ್ರಾಬ್ಲಮ್ ಇದೆ ಟೋಟಲ್. ಅದು ಆ ಟೈಮಲ್ಲಿ ನಮ್ಮ ದ್ವಾರಕೀಶ್ ಚಿತ್ರ ಇಸ್ ಗೋಯಿಂಗ್ ಟು ಅ ವೆರಿ ಬ್ಯಾಡ್ ಫೇಸ್. ಡೈರೆಕ್ಟರ್ ಕರ್ಸಕ್ಕೆ ಇಲ್ಲಿ ರೂಮ್ ಹಾಕಕ್ಕೆ ಬಜೆಟ್ ಇರಲಿಲ್ಲ. ಅವ್ರು ನನಗೆ ಒಂದು 4 ದಿವಸ 5 ದಿವಸ ಬಿಟ್ಟು ಒಮ್ಮೆಲೆ ಬಂದು ನೋಡಿ ಪುನಃ ಹೋಗಿ, ಬೆಳಿಗ್ಗೆ ಬಂದು ಫ್ಲೈಟು, ರೂಮ್ ಮಾಡಂಗಿಲ್ಲ, ಬಂದು ನೋಡಿ ಮತ್ತೆ ಹೋಗಿ, ಆಮೇಲೆ 3 ದಿವಸ 4 ದಿವಸ ಬಿಟ್ಟು ಮತ್ತೆ ಬನ್ನಿ ಅಂತ. ಸೊ ಈ ಬಿಸ್ನೆಸ್ ಕ್ಲಾಸ್ ಟಿಕೆಟ್ಸು ಇದೆಲ್ಲ ಸ್ವಲ್ಪ. ಸೊ ಇವರು ಅರ್ಧ ಇಂಟ್ರೋಲ್ ಆದ ನಂತರ ಅಂದ್ರೆ 6th 7th ರೀಲಿಗೆ ಬಂದು ನಾನು ಆ ದಿವಸ ಯಾವುದೋ
ಮೌರ್ಯ ಚಿತ್ರದ ಅನ್ನೋ ಒಂದು ಡಿಸ್ಕಷನ್ ಇತ್ತು, ಮಧ್ಯೆ ಹೋಗಿದೆ ಬ್ಯಾಕ್ ಗ್ರೌಂಡ್ ನಡೆಯುವಾಗ. ಎಷ್ಟೊತ್ತಿಗೆ ಬಂದಿದ್ರು, ನಾನು ಬರೋ ಮುಂಚೆ ಪಿಕ್ಚರ್ ನೋಡೋಕೆ ಶುರು ಮಾಡಿದ್ರು. ನಾನು ಹೋಗಿ ಪಕ್ಕದಲ್ಲಿ ಕೂತೆ. ಅವರು ಒಂದು 2-3 ಜರ್ಕ್ ಹಾಕುವಾಗ ಅವ್ರ ಮುಖದಲ್ಲಿ, ಅಂದ್ರೆ ನಾನು ಆಡ್ ಜರ್ಕ್ ಹಾಕಿ, ಅಂದ್ರೆ ಒಂದು ಸೀನ್ ಇದ್ದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಸೀನ್ ಅಲ್ಲಿ ಜರ್ಕ್ ಕೊಡೋದು, ಒಂಥರ ಬೇರೆ ಪ್ಯಾಟರ್ನ್ ವರ್ಕ್ಔಟ್ ಮಾಡಿ. ಇವ್ರು ನೋಡಿ ನೋಡ್ತಾ ಇದ್ದು ಹಿಂಗಾದ್ರು ಡೈರೆಕ್ಟರ್ ಹಿಂಗಾದ್ಮೇಲೆ ಅವ್ರ ದೊಡ್ಡ ಕಣ್ಣು ಹಿಂಗೆ ನನ್ನ ನೋಡಿ ಆದ್ಮೇಲೆ ಹೋಗುವಾಗ ಐ ಥಿಂಕ್ ಏರ್ಪೋರ್ಟಿಗೆ ಡ್ರಾಪ್ ಮಾಡುವಾಗ ದ್ವಾರಕೀಶ್ ಸರ್ ಹತ್ರ ಹೇಳ್ತಾ ಇದ್ದಾರೆ, ನೋಡು ಈಸ್ ಅ ಗಿಫ್ಟ್ ಟು ಕರ್ನಾಟಕ, ಯಾರು ಕರ್ನಾಟಕದಲ್ಲಿ ಉಳಿದಿಲ್ಲ, ಇವ್ರನ್ನ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ದೆನ್ ಇಟ್ ಟೋಲ್ಡ್, ಇಲ್ಲ ರೆಹಮಾನ್ ಬೇರೆ, ಇಳಯರಾಜ ಬೇರೆ, ಎಲ್ ಜೊತೆ ವರ್ಕ್ ಮಾಡಿದ್ದೀನಿ, ನಿಂದು ಸ್ಟೈಲ್ ಬೇರೆನೆ, ನಿಂದು ಬೇರೆ ತರ ಇದೆ. ದಟ್ಸ್ ಸಿ ದೋಸ್ ಫ್ಯೂ ವರ್ಡ್ಸ್ ಅಲ್ಲ ನಮ್ಗೆ ಒಂದಷ್ಟು ಇಟ್ ಗಿವ್ಸ್ ಯು ಒಂದಷ್ಟು ಬೂಸ್ಟ್. ಇಲ್ಲಿಂದ ಮಾಮೂಲಿ ಇಲ್ಲಿಂದ್ರೆ ಅದು ಬಜೆಟ್ ಅಥವಾ ಯಾವುದೇ ಈ ತರ ಮಾತಿಗಿಂತ ಈ ಮಾತುಗಳು ಇಟ್ ಗಿವ್ಸ್ ಎ ಬೂಸ್ಟ್. ಓಕೆ, ಇನ್ನ ಮಾಡೋಣ ಅಂತ. ಸರ್, ಹಿಂಗೆ ಜರ್ನಿ ಹೋಗ್ತಾ ಇರುತ್ತೆ. ಸಾಕಷ್ಟು ಸಂಗೀತ ನಿರ್ದೇಶಕರು ಹುಟ್ಕೊಳ್ತಾ ಇರ್ತಾರೆ, ಹೊಸ ಸಂಗೀತ ನಿರ್ದೇಶಕರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇರ್ತಾರೆ. ಸೊ ನೀವು ಒಂದಷ್ಟು ಸಿನಿಮಾಗಳ ಹಿಟ್ ಎಲ್ಲ ಕೊಟ್ಟಾದ್ಮೇಲೆ ಸೊ ಬರ್ತಾ 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 ಕೆಲವೊಂದು ಗ್ರಾಫ್ಗಳು ಡೌನ್ ಆಗ್ತಾ ಹೋಯ್ತು ಅಂತ ಅನ್ಸುತ್ತೆ? ಇಲ್ಲ, ಅಫ್ಕೋರ್ಸ್ ನಾನು ಆಕ್ಚುಲಿ ಫ್ರಾಂಕ್ಲಿ ಹೇಳಬೇಕಂದ್ರೆ ಫಿಲ್ಮ್ ನಾನು ಈಗ ನನ್ನ ಲೆಕ್ಕದಲ್ಲಿ ನನ್ಗೆ ದೇವರ ದಯದಿಂದ ನನಗೆ ರನ್ ರೇಟ್ ಚೆನ್ನಾಗಿದೆ. ಮಾಡಿದ್ದು ಈಗ 100 ಪಿಕ್ಚರ್ ಮಾಡಿದ್ರೆ ಅದರಲ್ಲಿ ಒಂದು 46 ಪಿಕ್ಚರ್ 100 ಡೇಸ್. ಆ ರೇಷಿಯೋ ಯಾರು ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 50% 100 ಡೇಸ್ ಫಿಲ್ಮ್ಸ್ ಮಾಡಿದ ಸಕ್ಸಸ್ ರೇಟ್ ಜಾಸ್ತಿ ಆಗಿದೆ. ಈಗ ಏನಾಗುತ್ತೆ ಅಂದ್ರೆ ಪಿಕ್ಚರ್ಸ್ ನಿಮ್ ಕಥೆಗಳು ನಿಮ್ಮನ್ನ ಇನ್ಸ್ಪೈರ್ ಮಾಡಲ್ಲ. ಯಾವ್ದೋ ಒಂದು ಟ್ಯೂನ್ ಮಾಡ್ಬೇಕು, ನಿಮ್ ಕತೆ ನಿಮ್ಮನ್ನ, ಇದು ಏನಾಗತ್ತೆ ಅಂದ್ರೆ ಕೆಲವೊಮ್ಮೆ ಏನಾಗತ್ತೆ, ಹೊಸಬರು ಅಂದ ಕೂಡಲೇ ಯಾವ್ದಿದ್ರು ಹೆಂಗ್ ಸುತ್ತೋದು ಅಂತ ನೋಡಿ ಪಿಕ್ಚರ್ ಮುಗಿಸೋಣ ಅಂತ ಹೋಗ್ತಾರೆ. ಅದು ಸ್ಟಾರ್ಟಿಂಗ್ ಆ ಪ್ಯಾಟರ್ನ್ ವರ್ಕೌಟ್ ಆಗಲ್ಲ. ಒಂದು ಚಿತ್ರ ಅಂದ್ರೆ ನಾವು ಅದನ್ನ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಪ್ರಾಡಕ್ಟ್ ಅನ್ನು ಇದನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೋಡೋದ್ ಬಿಟ್ಟು ಈಗ ಏನಾಗಿದೆ, ತುಂಬಾ ಬಿಸ್ನೆಸ್ ಮೆನ್ ಪೀಪಲ್ಗಳು ಬಂದವೆ. ಇಲ್ಲಿ ಸಿನಿಮಾ ಪ್ರೊಡ್ಯೂಸರ್ಸ್ ಒಂದೊಂದು ಪ್ಯಾಟರ್ನ್ ಇತ್ತು, ಓಕೆ ಕಲೆಗೆ ಬೆಲೆ ಕೊಡೋರು. ಈಗ ಏನಾಗತ್ತೆ, ನಾನು ಇಷ್ಟು ದುಡ್ಡು ಹಾಕಿ ಇಷ್ಟು ತೆಗಿಬೇಕು ಅಥವಾ ಇಷ್ಟರಲ್ಲಿ ಮುಗಿಸ್ಬೇಕು, ನಂಗೆ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ. ಯಾಕಂದ್ರೆ ಇವತ್ತು ಮಾರ್ಕೆಟ್ ಹೆಂಗೆ ಅಂತ ಗೊತ್ತಿಲ್ಲ. ಈ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಒಳ್ಳೆ ಚಿತ್ರ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ನಾನು ಆಕ್ಚುಲಿ ಇತ್ತೀಚೆಗೆ ನಾನು ಪೋಸ್ಟ್ ಕೊರೋನಾ ಆದ್ಮೇಲೆ ಯಾವ್ದು ತಗೊಂಡಿದ್ನ ಎಲ್ಲ ಅಡ್ವಾನ್ಸ್ ರಿಟರ್ನ್ ಮಾಡಿ ಐ ಆಮ್ ಜಸ್ಟ್ ಬೈ ಮೈ ಸೆಲ್ಫ್ ಅಂಟಿಲ್ ಐ ಗೆಟ್ ಒಳ್ಳೆ ಪ್ರಾಜೆಕ್ಟ್ ಬರುವಾಗ ಡೆಫಿನೆಟ್ ಅರ್ಜ್ ಒಳಗಿಂದಲೇ ಬರುತ್ತೆ ಮಾಡೋಣ ಅಂತ. ಸೊ ಸುಮ್ಮನೆ ಒಂದಷ್ಟು ಲೆಕ್ಕಕ್ಕೆ ಮಾಡೋ ಬದಲು ಈಗ ಮೊನ್ನೆ ಇವತ್ತು ಯಾರ ಬಂದಿದೆ, ಲೈಕ್ 2 ತಿಂಗಳಲ್ಲಿ 75 ಪಿಕ್ಚರ್ ರಿಲೀಸ್ ಆಗಿದೆ ಅಂತ, 2 ತಿಂಗಳು 1 ವಾರದಲ್ಲಿ ಒಂದು ನಿಂತಿಲ್ಲ. ಸೊ ಇದರಲ್ಲಿ ಮಾಡಿ ನಾವು ಏನ್ ಯೂಸ್ ಇದೆ ಅಂತ ಸುಮ್ಮನೆ ಲೆಕ್ಕಕ್ಕೆ ಮಾಡ್ಬೇಕಂತ ಬರುತ್ತೆ. ನಮ್ಗೆ ಈಗ ಬಂದಿದ್ರಲ್ಲಿ ಈಗ ನಮ್ಗೆ ಗೊತ್ತಿಲ್ಲ, ಒಂದಷ್ಟು ಇಷ್ಟು ಪಿಕ್ಚರ್ ನಮ್ಗೋಷ್ಟ ಒಂದು 10 ಪ್ರಾಜೆಕ್ಟ್ ಬರುತ್ತೆ. ಕತೆಗಳು ಇಂಪ್ರೆಸ್ ಆದ್ರೆ ಡೆಫಿನೆಟ್ ಮಾಡಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಾಂದ್ರೆ ನಾವು ಮಾಡಿದ 3 ತಿಂಗಳು ಒದ್ದಾಡಬೇಕು. 3 ತಿಂಗಳು ಒದ್ದಾಡಿ ನಮ್ಗೆ ಅಂದ್ರೆ ಬೇಸಿಕಲಿ ಕಮರ್ಷಿಯಲಿ ಡಸಂಟ್ ವರ್ಕ್ಔಟ್ ಇನ್ ಟುಡೇಸ್ ವರ್ಲ್ಡ್. ಮುಂಚಿನ ತರ ಇಲ್ಲ ಈಗ. ಯು ಆರ್ ವೇಸ್ಟಿಂಗ್ ಯುವರ್ 3 months ಆಫ್. ಸೊ ಬೇಸಿಕಲಿ 3 ತಿಂಗಳು ನಮ್ಗೆ ಆಕ್ಚುಲಿ ದೇವ್ರು ಕೊಟ್ಟಿರೋದು ಒಂದಿಷ್ಟು ವರ್ಷ ಬದುಕಕ್ಕೆ. ನೀವು ವೇಸ್ಟ್ ಪ್ರಾಡಕ್ಟ್ ಅಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಅದಕ್ಕಿಂತ ಏನೋ ಬೇರೆ ಕೆಲಸ ಮಾಡೋದು ಬೆಟರ್ ಅಲ್ವಾ ಅಂತ